ಈ ಕ್ರಿಶ್ಚಿಯನ್ನು, ಹಾಗೆ ಇಸ್ಲಾಂ ಇವೆಲ್ಲವೂ ಕೂಡ ವಿದೇಶಿ ಸಂಸ್ಕೃತಿಗೆ ಸೇರಿದ ಮತಗಳು ಆಗಿವೆ. ಅವರು ಬೇಕಾದರೆ ಜಾತಿ ಜನಗಣತಿಯಲ್ಲಿ ಬ್ರಾಹ್ಮಣ ಅಂತ ಬರೆಸಲಿ ಅಥವಾ ಕ್ರಿಶ್ಚಿಯನ್ಸ್ ಅಂತ ಬರೆಸಲಿ, ಆದರೆ ಬ್ರಾಹ್ಮಣ ಕ್ರಿಶ್ಚಿಯನ್ ಬೇಡ. ಆಗಿರ್ತಕ್ಕಂಥದ್ದು, ಆಗ ಈ ದೇಶವನ್ನು ಆಳಿರ್ತಕ್ಕಂಥದ್ದು ನಮ್ಮ ಶತ್ರುಗಳು ಮಾಡಿಕೊಟ್ಟಿರ್ತಕ್ಕಂಥ ಪಟ್ಟಿಯನ್ನು ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನಾವು ಯಾಕೆ ಅದೇ ರೀತಿ ಇಟ್ಕೊಂಡಿದ್ದೇವೆ? ಇದರಲ್ಲಿ ಏನು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಆಗಿರ್ಬೋದು, ಅಥವಾ ಒಕ್ಕಲಿಗ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್ ಅನ್ನುವಂಥದ್ದನ್ನ ಕೂಡ ಈ ಒಂದು ಫಾರಂನಲ್ಲಿ ಅಳವಡಿಸಿರ್ತಾರೆ. ಇದು ಎಲ್ಲೊಂದು ಕಡೆ ಸಮಾಜದಲ್ಲಿ ಗೊಂದಲ ಸೃಷ್ಟಿ. ನಮ್ಮ ಮಾಧ್ಯಮದವರು ಜಾತಿ ಜನಗಣತಿಯ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ತಮಗೆ ಈಗಾಗಲೇ ತಿಳಿದಿರುವಂತೆ ಈ ಜಾತಿ ಜನಗಣತಿಯ ಪಟ್ಟಿಯಲ್ಲಿ ಕೆಲವೊಂದು ಹೊಸ ಜಾತಿಗಳನ್ನು ಸೃಷ್ಟಿಸಿದ್ದಾರೆ. ಇದು ಪ್ರಶ್ನೆ. ನೋಡಿ, ಅವ್ರು ಕೇಳ್ತಿರ್ತಕ್ಕಂಥ ಪ್ರಕಾರ ಬ್ರಾಹ್ಮಣ ಕ್ರಿಶ್ಚಿಯನ್, ಕುರುಬಾ ಕ್ರಿಶ್ಚಿಯನ್, ವಿಶ್ವಕರ್ಮ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಹೀಗೆ ಎಲ್ಲ ಸಮುದಾಯಗಳಲ್ಲಿ ಇನ್ನಷ್ಟು ಉಪಜಾತಿಗಳನ್ನು ಸೃಷ್ಟಿಸ್ತಕ್ಕಂತಹ ಒಂದು ಗೊಂದಲದ ಪರಿಸ್ಥಿತಿ ಇದೆ ಅಂತ ನಮಗೆ ತಿಳಿದು ಬರ್ತಾ ಇದೆ. ಇದಕ್ಕೆ ನಾವೇನು ಮಾಡಬೇಕು, ಇದರ ಬಗ್ಗೆ ನಮ್ಮ ನಿಲುವು ಏನು ಅಂತ ಕೇಳಿದರೆ, ನೋಡಿ, ಈ ಬ್ರಾಹ್ಮಣ, ವಿಶ್ವಕರ್ಮ, ಒಕ್ಕಲಿಗ, ಕುರುಬ, ಲಿಂಗಾಯತ ಇವೆಲ್ಲವೂ ಕೂಡ ಭಾರತೀಯ ಸಂಸ್ಕೃತಿಗೆ ಸೇರಿದ ಸಂಪ್ರದಾಯವನ್ನು ಪಾಲಿಸುವ ಸಮುದಾಯಗಳು. ಭಾರತೀಯ ಸಂಸ್ಕೃತಿ ಅಂತಂದರೆ ಈ ಮಣ್ಣಿನಲ್ಲಿ, ಈ ಮಾತೃಭೂಮಿಯಲ್ಲಿ, ಪುಣ್ಯಭೂಮಿಯಾದ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿ. ಇಂತಹ ಸಂಸ್ಕೃತಿಗೆ ಸೇರಿದ ಸಂಪ್ರದಾಯವನ್ನು ಪ್ರತಿನಿಧಿಸುವ ಸಮುದಾಯಗಳು ಬ್ರಾಹ್ಮಣ, ಒಕ್ಕಲಿಗ, ವಿಶ್ವಕರ್ಮ ಇವೆಲ್ಲವೂ ಕೂಡ ಭಾರತೀಯ ಸಂಸ್ಕೃತಿಗೆ ಸೇರಿದ ಸಂಪ್ರದಾಯವನ್ನು ಪ್ರತಿನಿಧಿಸುವ ಸಮುದಾಯವಾಗಿದೆ. ಭಾರತೀಯ ಸಂಸ್ಕೃತಿಗೆ ಸೇರಿದ ಸಂಪ್ರದಾಯವನ್ನು ಪಾಲಿಸುವ ಸಮುದಾಯಗಳು ಆಗಿವೆ. ಆದರೆ ಈ ಕ್ರಿಶ್ಚಿಯನ್ನು, ಹಾಗೆ ಇಸ್ಲಾಂ ಇವೆಲ್ಲವೂ ಕೂಡ ವಿದೇಶಿ ಸಂಸ್ಕೃತಿಗೆ ಸೇರಿದ ಮತಗಳು ಆಗಿವೆ. ಗೊತ್ತಿರಬೇಕು ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ, ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ಹೇಳಿರುವಂತೆ ನ್ಯಾಯ, ವೈಶೇಷಿಕ, ಯೋಗ, ಸಾಂಖ್ಯ, ಪೂರ್ವಮೀಮಾಂಸ, ವೇದಾಂತ, ಜೈನ, ಬೌದ್ಧ ಮತ್ತು ಚಾರ್ವಾಕ ಈ 9 ನವದರ್ಶನ ಶಾಸ್ತ್ರಗಳು ಭಾರತೀಯ ಸಂಸ್ಕೃತಿಗೆ ಸೇರಿದ ದರ್ಶನಶಾಸ್ತ್ರಗಳು ಆಗಿವೆ. ಹಾಗೆಯೇ ಶೈವ, ಶಾಕ್ತ, ವೈದಿಕ, ವೈಷ್ಣವ, ಆಗಮ, ಜೈನ, ಬೌದ್ಧ, ಸಿಖ್ ಈ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳು ಭಾರತೀಯ ಸಂಸ್ಕೃತಿಗೆ ಸೇರಿದ ಸಂಪ್ರದಾಯಗಳು ಆಗಿವೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು, ಭಾರತೀಯ ಸಂಸ್ಕೃತಿಗೆ ಸೇರಿದ ಸಂಪ್ರದಾಯಗಳು ಯಾವುದು ಅಂತ ಕೇಳಿದರೆ, ಯಾವ ಸಂಪ್ರದಾಯಗಳು ತಮ್ಮ ಮೂಲ ತಾಯಿ ಬೇರನ್ನು ಭಾರತ ದೇಶದಲ್ಲಿ ಹೊಂದಿರ್ತಾವೋ, ಯಾವ ಸಂಪ್ರದಾಯಗಳು
ತಮ್ಮ ನಂಬಿಕೆಯ ಶ್ರದ್ಧಾ ಕೇಂದ್ರವನ್ನು ಭಾರತ ದೇಶದಲ್ಲಿ ಹೊಂದಿರುತ್ತವೋ ಅವೆಲ್ಲವೂ ಕೂಡ ಭಾರತೀಯ ಸಂಸ್ಕೃತಿಗೆ ಸೇರಿದ ಸಂಪ್ರದಾಯಗಳು ಆಗಿರ್ತವೆ. ಆದ್ದರಿಂದ ನಾವು ಹೇಳಿದಂತೆ ವೈದಿಕ, ವೈಷ್ಣವ, ಶೈವ, ಶಾಕ್ತ, ಹಾಗೆಯೇ ಜೈನ, ಬೌದ್ಧ, ವೀರಶೈವ ಲಿಂಗಾಯತ, ಸಿಕ್ಕು, ಈ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳಿಗೂ ಕೂಡ ಭಾರತೀಯ ಸಂಸ್ಕೃತಿ ಎನ್ನುವುದು ತಾಯಿಯ ಸ್ಥಾನದಲ್ಲಿದೆ, ಮಾತೃ ಸ್ಥಾನದಲ್ಲಿದೆ. ಕೊಂಬೆಗಳು 10 ಇದ್ದರೂ ಕೂಡ ಆ ತಾಯಿ ಬೇರು ಮಾತ್ರ ಭಾರತೀಯ ಸಂಸ್ಕೃತಿಯೇ ಆಗಿದೆ. ಆದ್ದರಿಂದ ಈ ಬ್ರಾಹ್ಮಣ ಇರಬಹುದು, ವಿಶ್ವಕರ್ಮ ಇರ್ಬೋದು, ಒಕ್ಕಲಿಗ ಇರ್ಬೋದು, ಕುರುಬ ಇರ್ಬೋದು, ಲಿಂಗಾಯತ ಇರ್ಬೋದು, ಈ ಎಲ್ಲ ಸಂಪ್ರದಾಯಗಳ ತಾಯಿ ಬೇರೆಲ್ಲಿದೆ ಅಂತ ಕೇಳಿದರೆ ಭಾರತೀಯ ಸಂಸ್ಕೃತಿಯಲ್ಲಿದೆ. ಆದರೆ ಮತ್ತೆ ಹೇಳ್ತಾ ಇದ್ದೇವೆ, ಈ ಕ್ರಿಶ್ಚಿಯನ್ಸ್ ಮತ್ತು ಇಸ್ಲಾಂ ಇವೆಲ್ಲವೂ ಕೂಡ ವಿದೇಶಿ ಸಂಸ್ಕೃತಿಗೆ ಸೇರಿದ ಮತಗಳು ಆಗಿವೆ. ಆದ್ದರಿಂದ ಇವತ್ತೇನಾಗಿದೆ, ಅನೇಕರು ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂಥವರೇ ಯಾವುದೋ ಒಂದು ಕಾರಣ ಇಟ್ಟುಕೊಂಡು ಅಸಮಾಧಾನದಿಂದ ಅಥವಾ ಆಸೆ ಆಮಿಷಗಳಿಗೆ ಒಳಗಾಗಿ ಅಥವಾ ಒತ್ತಡಕ್ಕೆ ಸಿಲುಕಿ ಅಥವಾ ಇನ್ಯಾವುದೋ ಕಾರಣದಿಂದ ಭಾರತೀಯ ಸಂಸ್ಕೃತಿಗೆ ಸೇರಿದ ಸಂಪ್ರದಾಯದವರು ವಿದೇಶಿ ಸಂಸ್ಕೃತಿಗೆ ಸೇರಿದ ಮತಗಳಿಗೆ ಮತಾಂತರ ಆಗ್ತಾ ಇದ್ದಾರೆ. ಇದು ಸರಿಯೋ ತಪ್ಪೋ ಅವರೇ ನಿರ್ಧಾರ ಮಾಡಬೇಕು. ಯಾಕೆ? ಈಗ ನಮ್ಮ ತಾಯಿಗೆ ವಯಸ್ಸಾಯಿತು, ನಮ್ಮ ಅಮ್ಮನ ಹತ್ರ ದುಡ್ಡಿಲ್ಲ, ನಮ್ಮ ಅಮ್ಮ ರೂಪದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ನಾವು ಅಮ್ಮನನ್ನು ಬಿಟ್ಕೊಡ್ಲಿಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಅಮ್ಮ ಅಮ್ಮನೇ. ಪ್ರಪಂಚದಲ್ಲಿ ಅಮ್ಮನಿಗೆ ಪರ್ಯಾಯ ವಸ್ತು ಮತ್ತೊಂದು ಇಲ್ಲ. ಇದನ್ನು ತಿಳ್ಕೊಂಡವರು ಮತಾಂತರ ಆಗುವುದಿಲ್ಲ. ಆದರೆ ಕೆಲವರು ಆಗ್ತಾ ಇದ್ದಾರೆ. ಆದರೆ ಆಗಲಿ, ಆದರೆ ಆದವರು ಈ ರೀತಿ ಕಲಬೆರಕೆಯಾಗಿ ಆಗಬಾರ್ದು. ಅವರು ಬೇಕಾದರೆ ಜಾತಿ ಜನಗಣತಿಯಲ್ಲಿ ಬ್ರಾಹ್ಮಣ ಅಂತ ಬರೆಸಲಿ ಅಥವಾ ಕ್ರಿಶ್ಚಿಯನ್ಸ್ ಅಂತ ಬರೆಸಲಿ, ಆದರೆ ಬ್ರಾಹ್ಮಣ ಕ್ರಿಶ್ಚಿಯನ್ ಬೇಡ. ಒಕ್ಕಲಿಗ ಅಂತ ಬರೆಸಲಿ ಅಥವಾ ಕ್ರಿಶ್ಚಿಯನ್ಸ್ ಅಂತ ಬರೆಸಲಿ, ಒಕ್ಕಲಿಗ ಕ್ರಿಶ್ಚಿಯನ್ ಬೇಡ. ವಿಶ್ವಕರ್ಮ ಅಂತ ಬರೆಸಲಿ ಅಥವಾ ಕ್ರಿಶ್ಚಿಯನ್ಸ್ ಅಂತ ಬರೆಸಲಿ, ವಿಶ್ವಕರ್ಮ ಕ್ರಿಶ್ಚಿಯನ್ ಬೇಡ. ಯಾಕೆ ಅಂತ ಕೇಳಿದರೆ, ಇದು ಈ ಮಣ್ಣಿನ ಸಂಸ್ಕೃತಿಯಲ್ಲಿ ಜನಿಸಿದ ಎಲ್ಲರಿಗೂ ಮಾಡ್ತಕ್ಕಂಥ ಅಪಮಾನ ಆಗ್ತದೆ. ಸಮಸ್ತ ಹಿಂದೂ ಸಮಾಜ ಇದನ್ನು ಗಮನಿಸಬೇಕು. ಏಕೆಂತ ಕೇಳಿದರೆ, ಈ ರೀತಿ ಹಿಂದೂ ಸಮಾಜದ ಸಮುದಾಯಗಳಲ್ಲಿ ಮತ್ತಷ್ಟು ಜಾತಿಗಳನ್ನು ಸೃಷ್ಟಿಸಿ ಮತ್ತಷ್ಟು ಹಿಂದೂ ಸಮಾಜವನ್ನು ಒಡೆದು ಆಳ್ತಕ್ಕಂತಹ ಒಂದು ವ್ಯವಸ್ಥೆಗೆ ಇದು ಕಾರಣ ಆಗ್ತದೆ. ಅವರೇನೋ ಹೇಳ್ತಾ ಇದ್ದಾರೆ 1931 ಜಾತಿ ಜನಗಣತಿಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಹೀಗೆ ಮಾಡ್ತಾ ಇದ್ದೇವೆ ಅಂತ. ಖಂಡಿತ ತಪ್ಪು. ಆಗಿರ್ತಕ್ಕಂಥದ್ದು, ಆಗ ಈ ದೇಶವನ್ನು ಆಳಿರ್ತಕ್ಕಂಥದ್ದು ನಮ್ಮ ಶತ್ರುಗಳು ಮಾಡಿಕೊಟ್ಟಿರ್ತಕ್ಕಂಥ ಪಟ್ಟಿಯನ್ನು ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನಾವು ಯಾಕೆ ಅದೇ ರೀತಿ ಇಟ್ಕೊಂಡಿದ್ದೇವೆ? ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕು. ಆದ್ದರಿಂದ 1931 ಆ ಜಾತಿ ಜನಗಣತಿ ಪಟ್ಟಿನ ಇಟ್ಟುಕೊಂಡು ಈಗ ನಾವು ಹಾಗೆ ಮಾಡ್ತಾ ಇದ್ದೇವೆ ಎನ್ನುವುದು ಸಮಂಜಸವಾದ ಉತ್ತರ ಆಗುವುದಿಲ್ಲ. ಆದ್ದರಿಂದ ಸಮಸ್ತ ಹಿಂದೂ ಸಮಾಜದವರು ಸ್ಪಷ್ಟವಾಗಿ ತಿಳ್ಕೊಬೇಕು, ಸಮಸ್ತ ಹಿಂದೂ ಸಮಾಜದ ಸಮುದಾಯದಲ್ಲಿ ಮತ್ತಷ್ಟು ಉಪಜಾತಿಗಳನ್ನು ಸೃಷ್ಟಿಸುವುದು ಖಂಡಿತ ಬೇಡ. ಇದಕ್ಕೆ ಎಲ್ಲರೂ ಕೂಡ ಆಕ್ಷೇಪಣೆ ವ್ಯಕ್ತಪಡಿಸಬೇಕು. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದರ ಬಗ್ಗೆ ಹೆಚ್ಚಿನ ಹೋರಾಟವನ್ನು ಮುಂದಿನ ಹಂತಗಳಲ್ಲಿ ಮಾಡಬೇಕು. ಮತ್ತೆ ಮತ್ತೆ ನಾವು ಹೇಳ್ತಾ ಇದ್ದೇವೆ, ನೀವು ಯಾರೇ ಆಗಲಿ ಮತಾಂತರಗೊಂಡಿದ್ದರೆ ಕ್ರಿಶ್ಚಿಯನ್ಸ್ ಅಂತ ಬರೆಸ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿದರು. ಆದರೆ ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ವಿಶ್ವಕರ್ಮ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್
ಖಂಡಿತವಾಗಿಯೂ ಬೇಡ. ಇದು ಸಮಸ್ತ ಹಿಂದೂ ಸಮಾಜಕ್ಕೆ, ಈ ಮಣ್ಣಿನ ಸಂಸ್ಕೃತಿಗೆ ಮಾಡ್ತಕ್ಕಂಥ ಅವಮಾನ ಆಗ್ತದೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇವೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.